ರಾಮನವಮಿಯ ದಿನ ರಾಮನ ಒಂದು ದರ್ಶನವನ್ನ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಮಾಡಿದ್ದಾರೆ. ನಮ್ ಜೊತೆ ಈಗ ಸದ್ಯ ಅವರೇ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಮನವಮಿ, ರಾಮನ ದರ್ಶನವನ್ನ ಮಾಡಿದ್ದೀರಿ, ಏನ್ ಹೇಳ್ತೀನಿ? ನಾಡಿನ ಸಮಸ್ತ ಜನತೆಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ಶ್ರೀರಾಮನ ಆಶೀರ್ವಾದವನ್ನು ಪಡೆದು ನಮ್ಮ ಬದುಕಲ್ಲಿ ಸಾರ್ಥಕವಾಗಿ ಬದುಕಿ ಒಂದು ಸಮಾಜ ಪೂರ್ವಕವಾಗಿ ಒಂದು ಜೀವನ ನಡೆಸುವಂತದ್ದಾಗಬೇಕು. ಎಲ್ಲರ ಜೊತೆ ಒಡಗೂಡಿ ವಿಶೇಷವಾಗಿ ಇವತ್ತು ರಾಮನವಮಿಯ ಅಂಗವಾಗಿ ಇವತ್ತೇನು ನಮ್ಮ ದಕ್ಷಿಣ ಭಾರತದ ಅಯೋಧ್ಯೆ ಅಂತಾನೆ ಹೆಸರುವಾಸಿಯಾಗಿರುವಂತ ರಾಮದೇವರ ಬೆಟ್ಟದ ಶ್ರೀರಾಮನ ದರ್ಶನವನ್ನು ಮಾಡಿ ಅವನ ಆಶೀರ್ವಾದ ಪಡೆಯುವಂತದ್ದಾಗ್ತಿದೆ. ನಾಡಿನಲ್ಲಿ ಸುಭಿಕ್ಷೆ, ಸಮೃದ್ಧಿ, ಸುರಕ್ಷತೆ ಎಲ್ಲವೂ ಕಾಣಲಿಂತಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ರಾಮನಗರದಲ್ಲಿ ದಕ್ಷಿಣ ಅಯೋಧ್ಯೆ ನಿರ್ಮಾಣ ಆಗುತ್ತಾ ಇಲ್ವಾ? ಖಂಡಿತ ಆಗುತ್ತೆ. ಅದನ್ನು ಯಾರು ತಡಿಲಿಕ್ಕಾಗಲ್ಲ. ಭಗವಂತನ ಇಚ್ಛೆ ಮತ್ತು ಎಲ್ಲ ಭಕ್ತಾದಿಗಳ ಅಪೇಕ್ಷೆ. ಹಾಗಾಗಿ ಭಕ್ತಾದಿಗಳ ಈ ಅಪೇಕ್ಷೆಯನ್ನ, ಅವನ ಸೇವೆಯನ್ನ ಖಂಡಿತ ನಾವೆಲ್ಲರೂ ಸೇರಿ ಸಲ್ಲಿಸುವಂತದ್ದು ಆಗೇ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಮನ ಜಪ ಮಾಡ್ತಾರೆ ಬಿಜೆಪಿಯವರು. ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ರಾಮನನ್ನೇ ನಾವು ಕ್ಷಣ ಕ್ಷಣದಲ್ಲೂ ಅವನನ್ನ ಸ್ಮರಿಸಿಕೊಳ್ಳುವಂಥದ್ದು, ಪೂಜಿಸುವಂಥದ್ದು, ಆರಾಧಿಸುವಂಥದ್ದು. ಇದು ಭಾರತೀಯ ಸಂಸ್ಕೃತಿ. ಇದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಹಂಗ ಅನ್ಸುತ್ತೆ. ಹಾಗಾಗಿ ಅವರ ಮನಸ್ಸು ಉಳಿ ಅವರ ಮನಸ್ಥಿತಿಯನ್ನ ಹೇಳುವಂಥದ್ದು. ಬೇರೆಯವರು ಅವ್ರವ್ರ ಮನಸ್ಥಿತಿ ಹೇಳ್ಕೊತಿದ್ದಾರೆ ಹೊರತು ಇದು ಸಮಾಜದ ಮನಸ್ಥಿತಿ ಅಲ್ಲ. ಈಗೇನು ರಾಮ ಮಂದಿರ ನಿರ್ಮಾಣ ಆಗಿದ್ದು ಅಯೋಧ್ಯೆಯಲ್ಲಿ, ಅದೇ ಸಾಕ್ಷಿ ಅಲ್ವಾ? ಯಾವ ರೀತಿ ಅಡೆತಡೆಗಳ ಮಧ್ಯದಲ್ಲಿ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಲ್ಲೇ ನಿರ್ಮಾಣ ಆಗಿಲ್ವಾ? ಹಾಗಾಗಿ ಇವೆಲ್ಲವೂ ನೋಡಿದಾಗ ಈ ಸಂಕಲ್ಪದೊಂದಿಗೆ ಮುಂದೆ ಹೆಜ್ಜೆ ಇಡುವಂತದ್ದಾಗ್ತಿದೆ. ಈಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ರಾಮಾಯಣ ದಿವಸ್ ಇದನ್ನ ವಿಶ್ವವ್ಯಾಪ್ತಿಯಲ್ಲಿ ನಮ್ಮ ಸಾಂಸ್ಕೃತಿಕವಾಗಿ ಇದನ್ನ ಎಲ್ಲಾ ಕಡೆ ತಿಳಿಸುವಂತದ್ದಾಗುತ್ತೆ. ಯಾವ ರೀತಿ ನಮ್ಮ ನೆಲದ ಮಹಿಮೆಯನ್ನ ಇದು ತಿಳಿಸುವಂತದ್ದು. ಇದು ಎಂತ ಅದ್ಭುತ ನೋಡಿ. ನಮ್ಮತನವನ್ನ ಈಗೆಲ್ಲ ಯಾರ್ಯಾರೋ ಬೇರೆ ಸಂಸ್ಕೃತಿಯವ್ರಿಗೂ ನಮ್ಮ ಸಂಸ್ಕೃತಿ ಏನು ಅಂತ ಹೇಳುವಂತದ್ದು ಈಗ ಬಹಳ ಪ್ರಬಲವಾಗಿ ಪರಿಣಾಮಕಾರಿಯಾಗಿ ತಿಳಿಸುವಂತದ್ದಾಗುತ್ತೆ. ಸರ್, ಈಗ ಅಶ್ವಥ್ ನಾರಾಯಣ ಅವರಿಗೆ ರಾಜಕೀಯ ಗೊತ್ತಿಲ್ಲ, ನನ್ನ ಜೊತೆ ಬಂದ್ರೆ ಹೇಳ್ಕೊಡ್ತೀನಿ ಅಂತ DK ಸುರೇಶ್ ಹೇಳ್ತಾರೆ. ಅವ್ರ ರೀತಿ ರಾಜಕೀಯ ನನ್ಗೆ ಗೊತ್ತಿಲ್ಲ. ನನಗೆ ಜನಪರವಾಗಿರೋ ರಾಜಕೀಯ ಮಾಡೋದು ಗೊತ್ತಿದೆ ಅಷ್ಟೇ. ರಾಜಕೀಯ ಅನ್ನೋಂಥದ್ದು ಅದಕ್ಕೆ ಇನ್ನ ಹೆಚ್ಚಿನ ಮಾನ್ಯತೆ, ಗೌರವ ಬರುವಂತದ್ದಾಗಬೇಕೆ ಹೊರತು ನಮ್ಮ ಸ್ವಾರ್ಥಕ್ಕಾಗಲ್ಲ. ರಾಜಕೀಯ ಜನಪರವಾಗಿ ನಾವು ಮಾಡಬೇಕಾಗಿರುವಂತ ಕೆಲಸ ಮತ್ತು ಆ ಭಾವನೆಗಳನ್ನ ಇಟ್ಕೊಂಡು ನಾವು ಮಾಡಬೇಕು. ಆ ದಿಕ್ಕಲ್ಲಿ ನಾನು ಮಾಡ್ತಿದ್ದೀನಿ. ಅವ್ರದ್ದು ಯಾರ ಸ್ಟೈಲ್ ಬೇರೆ ಇರ್ಬೋದು, ಅವ್ರ ಸ್ಟೈಲ್ ಬೇರೆ ಇರ್ಬೋದು. ಬಟ್ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಒಂದು ಸ್ಟೈಲಲ್ಲಿ ರಾಜಕೀಯ ಮಾಡುವಂತವ್ರು. ಅಂದ್ರೆ ಅಭಿವೃದ್ಧಿ ಅಂದ್ರೆ ಏನು ಗೊತ್ತಿಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಸೋದಕ್ಕೆ ಬರಲ್ಲ, ನಾನು ಬಂದ್ರೆ ಎಲ್ಲಾನು ನೀಟಾಗಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಜನಕ್ಕೆ ಗೊತ್ತಿದೆ ಅವ್ರು ಮಾಡಿರೋಂತ ಕೆಲಸ ಏನು ಅಂತ. ಏನೂ ಇಲ್ಲ. ರಾಜಕೀಯ ಅಂದ್ರೆ ಏನು? ಪ್ರಬಲತೆಯನ್ನ ತೋರದ, ಪ್ರಾಬಲ್ಯತೆ ತೋರದ, ಶಕ್ತಿ ತೋರದ, ಅಧಿಕಾರ ತೋರದ. ರಾಜಕೀಯ ಅಂದ್ರೇನು, ಅಭಿವೃದ್ಧಿ ಅಂದ್ರೇನು ಅಂತ ಅವ್ರು ನನಗೆ ಹೇಳ್ಬೇಕು. ಇಲ್ಲ, ಅವ್ರ ಕೆಲಸ ಯಾವುದು ಎದ್ದು ಕಾಣ್ತಿಲ್ಲ. ಅವ್ರ ಕೆಲಸ ಏನು ಅಂತ ಅವ್ರ ವ್ಯಕ್ತಿತ್ವ ಇರ್ಬೋದು. ಅಭಿವೃದ್ಧಿ ಅಂದ್ರೆ ಅವ್ರ ವ್ಯಕ್ತಿತ್ವ ಇರ್ಬೋದು. ಆದ್ರೆ ಬೇರ್ ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಇಂಥ ಹಿಂದುಳಿದ ಜಿಲ್ಲೆ, ಕನಕಪುರ ಅಂತ ವಿಧಾನಸಭಾ ಕ್ಷೇತ್ರ, ಇವೆಲ್ಲವೂ ನೋಡಿದಾಗ ಎಷ್ಟು ಪ್ರಗತಿಯನ್ನು ಕೊಡಬಹುದು. ಬೆಂಗಳೂರು ಹೆಸರೇ ಸಾಕು. ಬೆಂಗಳೂರಿನ ನೆರಳಲ್ಲಿ, ಬೆಂಗಳೂರಿನ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದ್ರೆ ಎಷ್ಟು ಬೇಕಾದ್ರೂ ಸಮೃದ್ಧಿನ ಕಾಣಬಹುದು. ಹಾಗಾಗಿ ಈ ದಿಕ್ಕಲ್ಲಿ ಅಂತ ಯಾವುದೇ ಪ್ರಯತ್ನಗಳು ಆಗಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರು ಗ್ರಾಮಾಂತರ ಜನತೆ ಉಸಿರು ಕಟ್ತಾ ಇದ್ದೀರಿ ಅಂತ ಹೇಳಿದ್ರಿ ನೀವು. ಅದಕ್ಕೆ ಅಶ್ವಥ್ ನಾರಾಯಣ್ಗೆ ಉಸಿರು ಕಟ್ತಾ ಇರ್ಬೇಕು, ಹೋಗಿ ಹಾಸ್ಪಿಟ್ಲ್ ಸೇರ್ಕೊಳ್ಳಿ ಅಂತ. ಖಂಡಿತ ಎಲ್ಲಾರನ್ನೂ ಹಾಸ್ಪಿಟ್ಲ್ ಸೇರಿಸ್ಕೊಂಡು ನೀವು ಒಬ್ಬರೇ ಇರ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರನ್ನೂ ಹಾಸ್ಪಿಟ್ಲ್ಗೆ ಸೇರಿಸುವಂತ ಪ್ರಯತ್ನ ಆಗಿದೆ. ಓಲಿ ಅಂತ ಹಾಸ್ಪಿಟ್ಲನ್ನು ನೀವು ಕಟ್ಟಿರ್ಲಿಲ್ವಲ್ಲ, ಓಲಿ ಕಟ್ಟಣ, ಒಂದು ICU ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀವು ಮಾತಾಡ್ತಿದ್ದೀರಾ. ಹಾಗಾಗಿ ಉಸಿರು ಕಟ್ಟುವಂತ ವಾತಾವರಣ ನೀವು ನಿರ್ಮಾಣ ಮಾಡಿರೋದ್ರಿಂದ ಆಚೆ ಬರುವಂತ ಪ್ರಯತ್ನಗಳನ್ನ ಜನರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ. ಹಾಗಾಗಿ ಈ ದಿಕ್ಕಲ್ಲಿ ನಿಮ್ಮ ಈ ಒಂದು ನಿಲುವುಗಳು, ಈ ರೀತಿ ವ್ಯಕ್ತಿತ್ವಗಳು ಸಮಾಜಕ್ಕೆ ಸರಿದೂಗಲ್ಲ. ಹಾಗಾಗಿ
ಈ ಶ್ರೀರಾಮನವಮಿಯ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಒಳ್ಳೇದಾಗ್ಲಿ, ಸುಭಿಕ್ಷೆ ಬರಲಿ ಅನ್ನೋಂಥದ್ದು ಒಳ್ಳೆ ಫಲಿತಾಂಶನೂ ಬರಲಿ ಅಂತ ನಾನು ಬಯಸ್ತೀನಿ. ಅಂದ್ರೆ ನೀವು ಈಗ ಏನು ಜನರು ಉಸಿರುಗಡ್ತಿದ್ದಾರೆ ಅದನ್ನ ತಪ್ಪಿಸ್ತೀರಾ ಅಂತ? ಖಂಡಿತ, ಇದು ನಮ್ಮ ಕರ್ತವ್ಯ ಅಲ್ವಾ, ನಮ್ಮ ಕರ್ತವ್ಯ, ಇದು ಕರ್ತವ್ಯ ಪಾಲನೆ ಮಾಡಬೇಕು. ಹಾಗಾಗಿ ತಾನೇ ಒಂದು ಪರ್ಯಾಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರುವಂತದ್ದು, ಪರ್ಯಾಯವಾಗಿರುವಂತದ್ದು ಆ ಉಸಿರು ಕಟ್ಟುವಂತ ವಾತಾವರಣದಿಂದ ಜನನ ಹೊರಗೆ ತರಬೇಕು. ಇದಿಷ್ಟು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.